ಸಂವಿಧಾನ ವಿರೋಧಿ ಟ್ರಾನ್ಸ್ಜೆಂಡರ್ ತಿದ್ದುಪಡಿ 2026 ಮಸೂದೆ ಖಂಡಿಸಿ ಪ್ರತಿಭಟನೆ. ಕೇಂದ್ರದ ಜನವಿರೋಧಿ ಕಾಯ್ದೆಯ ಪ್ರತಿ ಸುಟ್ಟು ಲಿಂಗತ್ವ ಅಲ್ಪಸಂಖ್ಯಾತರಿಂದ ಸಾಂಸ್ಕೃತಿಕ ಪ್ರತಿಭಟನೆ. ಹಿಂದೂ ಸಹಬಾಳ್ವೆ ಸಂಘ ಮತ್ತು ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ, ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಕೇಂದ್ರದ ಜನವಿರೋಧಿ ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಮಸೂದೆ 2026ರ ಪ್ರತಿ ಸುಟ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕಿನ ರಕ್ಷಣೆಗಾಗಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಾಂಸ್ಕೃತಿಕ ಪ್ರತಿವಿರೋಧ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಟ್ರಾನ್ಸ್ಜೆಂಡರ್ ಸಮುದಾಯದ ಮುಖಂಡರಾದ ದೀಪಿಕಾ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರವು ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026ರನ್ನು ಜಾರಿಗೆ ತಂದು ಟ್ರಾನ್ಸ್ಜೆಂಡರ್ ಸಮುದಾಯದ ಮೇಲಿನ ಸಾಂವಿಧಾನಿಕ ಹಕ್ಕಿನ ಮೇಲೆ ದಮನಕಾರಿ ನೀತಿಯನ್ನು ಹೇರುತ್ತಿರುವುದು ಜನವಿರೋಧವಾಗಿದೆ. ಈ ತಿದ್ದುಪಡಿ ಗೌಪ್ಯತೆ, ದೇಹದ ಸ್ವಯುಕ್ತತೆ ಮತ್ತು ಸ್ವಗುರುತಿನ ಮೂಲಭೂತ ಹಕ್ಕಿಗೆ ಬೆದರಿಕೆ ಉಂಟು ಮಾಡುತ್ತದೆ. ಈಗಾಗಲೇ ಅಳಿವಿನಂಚಿನಲ್ಲಿರುವ ಸಮುದಾಯಗಳ ಮೇಲೆ ನಿಗಾವಳಿ ಮತ್ತು ನಿಯಂತ್ರಣ ಹೆಚ್ಚಿಸಿ ಅನೇಕ ಜನರನ್ನು ಅಜ್ಞಾತತೆ ಮತ್ತು ಹೊರತಳ್ಳುವಿಕೆಯ ಅಪಾಯವಿದೆ. ಈ ಸಮುದಾಯದ ಜನರ ಜೀವನದ ಮೇಲೆ ಪರಿಣಾಮ ಬೀರಲಿದ್ದು, ಇದು ನಮ್ಮ ಹಕ್ಕುಗಳ ಮೇಲೆ ನಿಯಂತ್ರಣದ ಕಡೆಗೆ, ಸ್ವಗುರುತಿನಿಂದ ರಾಜ್ಯ ಪ್ರಮಾಣೀಕರಣದ ಕಡೆಗೆ ಸಾಗುವ ಅಪಾಯಕಾರಿ ಬದಲಾವಣೆಯನ್ನು ಸೂಚಿಸುತ್ತದೆ. ಈ ರೀತಿಯ ಕ್ರಮವನ್ನು ಸಾಂವಿಧಾನಿಕ ನ್ಯಾಯಕ್ಕೆ ನೇರ ವಿರೋಧವಾಗಿದೆ. ಆದ್ದರಿಂದ ಈ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಬಾರದೆಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿದರು. ನಂತರ ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಪ್ರತಿನಿಧಿ ವೈಶಾಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರದ ಮನುವಾದಿ ಸರ್ಕಾರವು ಮಾರ್ಚ್ 13, 2026ರಂದು ಪಾರ್ಲಿಮೆಂಟಿನಲ್ಲಿ ಕೇಂದ್ರ ಸಚಿವರಾದ ವೀರೇಂದ್ರ ಕುಮಾರ್ ಅವರು ಟ್ರಾನ್ಸ್ಜೆಂಡರ್ ಮಸೂದೆಯನ್ನು ಜಾರಿಗೆ ತಂದು ಕಾಯ್ದೆಯ ಬಗ್ಗೆ ಜನಾಭಿಪ್ರಾಯವಾಗಲಿ, ಸಮುದಾಯದ ಜನರಲ್ಲಿ ಜಾಗೃತಿಯಾಗಲಿ ನೀಡದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರೊಂದಿಗೆ ಮಸೂದೆಯನ್ನು ಕಾನೂನು ಆಗಿ ಜಾರಿಗೆ ತಂದಿದ್ದಾರೆ. ಕಾಯ್ದೆಯಲ್ಲಿ ಜೋಗತ, ನಪುಂಸಕ, ಹರ್ವಾಣಿ, ಕಿನ್ನರಿ ಈ 4 ವೈವಿಧ್ಯತೆಗಳನ್ನು ನಮೂದಿಸಲಾಗಿದೆ. ಇನ್ನು ಸಾವಿರಾರು ವಿವಿಧ ವೈವಿಧ್ಯತೆಗಳ ಸಮುದಾಯಗಳ ಮುಖಂಡರಲ್ಲಿ ಸಮಾಲೋಚನೆ ನಡೆಸದೆ ಹಕ್ಕುಗಳ ಹಗರಣವಾಗುತ್ತಿದೆ. ಹಕ್ಕುಗಳಲ್ಲಿ ಜೀತ ಪದ್ಧತಿ ಮಾಡಬಾರದು, ಸಂಘ ಸಂಸ್ಥೆಗಳ ಸಹಕಾರ ನೀಡಬಾರದು, ವಿಶೇಷ ವೈದ್ಯರಿಂದಲೇ ಲಿಂಗತ್ವ ಪರೀಕ್ಷೆಗೆ ಒಳಪಡಬೇಕು ಎಂಬ ಕ್ರಮ ಸರಿಯಲ್ಲ. ನಮ್ಮ ನಿಜ ಪರಿಸ್ಥಿತಿ ಮತ್ತು ವಾಸ್ತವಿಕ ಅಂಶಗಳೇನಿವೆ, ಸಮಸ್ಯೆಗಳೇನಿವೆ ಯಾವುದನ್ನು ವಿಚಾರ ಮಾಡದೆ ಮಸೂದೆಯನ್ನು ಏಕಾಏಕಿ ಕಾನೂನಾಗಿ ಜಾರಿಗೆ ತಂದಿರುವುದು ಜನವಿರೋಧಿಯಾಗಿದೆ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಂಕಿ ಅಂಶಗಳನ್ನು ಕಡೆಗಣಿಸಿ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ನಮ್ಮ ಮತ ಪಡೆದು ಅಧಿಕಾರ ಹಿಡಿದ ಎಂಪಿ, ಎಂಎಲ್ಎಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಹೊರಗಿಡುವ ಹುನ್ನಾರವನ್ನು ಪ್ರಶ್ನಿಸಲು ಮುಂದಾಗಬೇಕಿದೆ. ನನ್ನ ದೇಹ ನನ್ನ ಹಕ್ಕು, ನಮ್ಮ ಸಮುದಾಯದ ಘನತೆ ಬದುಕಿಗಾಗಿ 2026ರ ಟ್ರಾನ್ಸ್ಜೆಂಡರ್ ಮಸೂದೆಯನ್ನು ಸುಟ್ಟು ರಾಜ್ಯವ್ಯಾಪಿ ಪ್ರತಿವಿರೋಧಿಸುತ್ತೇವೆ ಎಂದರು. ಪ್ರತಿಭಟನೆಯನ್ನು ಬೆಂಬಲಿಸಿದ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ, ಪ್ರಗತಿಪರ ಸಂಘಟನೆಯ ಒಕ್ಕೂಟ ಸೈಯದ್ ಮುಜೀಬ್ ಮಾತನಾಡಿ, ಮಂಗಳಮುಖಿ ಸಮುದಾಯದ ಮುಖಂಡರಾದ ದೀಪಿಕಾ, ಲಿಲ್ಲಿ, ದಿವ್ಯಾ, ಸುಮಾ, ಮಾನ್ಯ, ಡಯಾನಾ, ಗಗನ ಹಾಗೂ ಸಾವಿತ್ರಿ ಬಾಪುಲೆ, ಮಹಿಳಾ ಸಂಘಟನೆಯ ಅನುಪಮಾ, ಶಾರದಮ್ಮ, ಪೂರ್ಣಿಮಾ, ಶಂಕರಯ್ಯ, ಸ್ಲಂ ಸಮಿತಿ ಪದಾಧಿಕಾರಿಗಳಾದ ಅರುಣ್, ತಿರುಮಲಯ್ಯ, ರಂಗನಾಥ್, ಸಂಧ್ಯಾ, ವಸಂತಮ್ಮ, ಮಂಗಳಮ್ಮ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಟ್ರಾನ್ಸ್ಜೆಂಡರ್ ಕೂಡಲೇ ಸರ್ಕಾರ ವಾಪಸ್ ಪಡೆಯಲೇಬೇಕು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ತಿರಸ್ಕರಿಸಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. 26 ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸಚಿವರಾದಂಥ ವೀರೇಂದ್ರ ಕುಮಾರ್ ಅವರು ಒಂದು ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನೇನಿದೆ ಏನಿಲ್ಲ ಅನ್ನೋದನ್ನು ಮಾರ್ಚ್ 13ರಿಂದ ಹಿಡಿದು ಮಾರ್ಚ್ 30ಕ್ಕೆ ಎಷ್ಟು ದಿನಗಳ ಅಂತರವಿದೆ. ಈ ಅಂತರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಮಸೂದೆಯನ್ನು ಕಾಯ್ದೆಯಾಗಿ, ಕಾನೂನಾಗಿ ಸಹಿ ಮೂಲಕ ನಮೂದಿಸ್ತಾರೆ. ಸ್ನೇಹಿತರೆ, ಏನಂದರೆ ಅದರಲ್ಲಿ ಬಂದಿರೋದು ಮುಖ್ಯವಾಗಿ ಏನಂದರೆ, ಒಂದು 4 ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದಾವೆ. ಜೋಗತ, ನಪುಂಸಕ, ಅರ್ವಾನಿ, ಕಿನ್ನರ್ ಈ 4 ವೈವಿಧ್ಯತೆಗಳನ್ನು ನಮೂದಿಸ್ತಾರೆ. ಅದರ ಕೆಳಗಡೆ ಇನ್ನು ಸಾವಿರಾರು ವೈವಿಧ್ಯತೆಗಳಿದ್ದಾವೆ. ನಾನ್ ಬೈನರಿ ಇದೆ, ಅಂತರ್ಲಿಂಗಿ ಇದೆ, ಗಂಡಾಗಿ ಹುಟ್ಟಿ ಹೆಣ್ಣಾದವರು ಇದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾದವರು ಇದ್ದಾರೆ. ಇವೆಲ್ಲ ಅಂಶಗಳನ್ನು ಆ ಸಮುದಾಯದ ಪ್ರತಿನಿಧಿಗಳನ್ನು ತೆಗೆದುಕೊಂಡು ಪ್ರಜಾಸತ್ತಾತ್ಮಕವಾಗಿ ಸಮಾಲೋಚನೆ ನಡೆಸದೆ ಆ ಸ್ವಲ್ಪ ದಿನಗಳ ಅಂತರದಲ್ಲಿ ಅಲ್ಲಿ ಒಂದು ಹಕ್ಕುಗಳ ಹಗರಣ ಆಗುತ್ತೆ. ಆಮೇಲೆ ಹಕ್ಕುಗಳಲ್ಲಿ ಏನಿದೆ ಅಂದರೆ, ಆ ಒಂದು ಕಾಯ್ದೆಯಲ್ಲಿ ಏನಿದೆ ಅಂದರೆ,
ನೀವು ಇನ್ನು ಮುಂದೆ ಯಾವುದೇ ರೀತಿ ಜೀತ ಪದ್ಧತಿ ಮಾಡ್ಬೋದು. ನಿಮಗೆ ಯಾವೇ ಸಂಘ ಸಂಸ್ಥೆಗಳು ನಿಮಗೆ ಯಾವುದೇ ರೀತಿ ಸಹಾಯಹಸ್ತ ನೆರವಿನ ಅಂಶಗಳನ್ನು ಮಾಡ್ಬೋದು. ಆಮೇಲೆ ಥರ್ಡ್ ಒನ್ ಹೇಳುತ್ತೆ, ನಿಮ್ಮನ್ನು ಅಪರಾಧಿಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನಾಲ್ಕನೇದ್ದು, ನಮ್ಮ ದೇಹವನ್ನು ನಾವು ಡಾಕ್ಟರ್ಸ್ ಕಡೆ ಬಿಚ್ಚಿಡಬೇಕಂತೆ. ಅವರು ನಮ್ಮ ಬಾಡಿ ಸ್ಕ್ರೀನಿಂಗ್ ಮಾಡ್ತಾರಂತೆ. ಅಲ್ಲಿ ಆದಂಥ ವೈದ್ಯಾಧಿಕಾರಿಗಳ ತಂಡ ಬೇಕಂತೆ. ಅದಕ್ಕೆ ಇದು ಯಾವ ಅರ್ಥ? ಭಾರತ ದೇಶದ ಪ್ರಜೆಗಳಾದ ನಾವು, ನಿಮಗಿರ್ತಕ್ಕಂಥ ಸಂವಿಧಾನ ಸಹ ನಮಗೂ ಇದೆ. ನಮ್ಮನ್ನು ಕರೆದು ಒಂದು ಸಮಾಲೋಚನೆ ಮಾಡಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ನೈಜ ಘಟನೆಗಳು ಏನಿದ್ದಾವೆ, ವಾಸ್ತವಿಕ ಅಂಶಗಳು ಏನಿದ್ದಾವೆ, ಸದ್ಯದಲ್ಲಿ ನಮಗೆ ಏನು ಸಮಸ್ಯೆಗಳಲ್ಲಿ ನಮ್ಮ ಸಮುದಾಯ ಜೀವನ ಮಾಡ್ತಾ ಇದೆ, ಯಾವುದನ್ನು ವಿಚಾರ ಮಾಡದೆ ದಿಢೀರಾಗಿ ನೀವು ಒಂದು ಮಸೂದೆನ ಕಾಯ್ದೆಯಾಗಿ ತೆಗೆದುಕೊಂಡು ಬರ್ತೀರ. ಇಂದು ದೇಶಾದ್ಯಂತ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ BJP ಸರ್ಕಾರ ಈ ಒಂದು ಶೋಷಿತ ವರ್ಗ, ನನ್ನದಂತಲ್ಲ ಶೋಷಿತ ವರ್ಗ, ಹಲವಾರು ಶೋಷಿತ ವರ್ಗಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇದು ತನ್ನ ಸ್ವಾಮಿತ್ಯವನ್ನು ಒಂದು RSS ಮತ್ತು ಈ BJP ಸಂಘ ಪರಿವಾರದವ್ರ ಜೊತೆ ಸೇರಿಸ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದನೇದು. ಎರಡನೇದು, ನೀವು ನಮ್ಮ ಒಂದು ಹಕ್ಕುಗಳನ್ನು ನೀವು ಕೇಳಲಿಕ್ಕೆ ಯಾವ ಅರ್ಥ ಇದೆ, ನಿಮಗೆ ಯಾವ ರೈಟ್ಸ್ ಇದೆ? ರೈಟ್ಸ್ ಕೊಟ್ಟಿರೋರು ಯಾರು? ಇವತ್ತು ನೀವು ಹಲವಾರು ಸುಳ್ಳು ಆಶ್ವಾಸನೆಗಳನ್ನು ಹೇಳಿಬಿಟ್ಟು ಇವತ್ತು ಹೋಗಿ ನೀವು ಸಂಸದರ ಸ್ಥಾನದಲ್ಲಿ ಕೂತಿರೋದು ನೀವು. ಈ ಒಂದು ಅಂಕಿಅಂಶಗಳಲ್ಲಿರ್ತಕ್ಕಂಥ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜೀತ ಪದ್ಧತಿ ಅಂದರೆ ಸ್ನೇಹಿತರೆ, ನಿಮ್ಗೆ ಹೇಳ್ಬಿಡ್ತೀನಿ ನನ್ನ ಮಾಧ್ಯಮದವ್ರಿಗೆ, ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಯಾರ ಹತ್ರ ಹೋಗ್ತೀವಿ? ನಮ್ಮ ಮೈಂಡ್ ಸೆಟ್ ಇರ್ತಕ್ಕಂಥ ನನ್ನ ಸಮುದಾಯದ ಹಿರಿಯರ ಕಡೆ ಹೋಗ್ತೀವಿ. ಇವತ್ತು ನಾವು ಅಲ್ಲಿ ಹೋಗಿ ಇರ್ಕೊಂಡು ಯಾವುದೇ ರೀತಿ ನನ್ನ ಲಿಂಗ ಅಂಗಗಳನ್ನು ಬದಲಾವಣೆ ಮಾಡಿಕೊಳ್ಬಾರ್ದು ಅನ್ನೋದಂಥ ಕಾನೂನನ್ನು ತರ್ತೀರ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ಹಾಗಾಗಿ ಈ ದಿನ ನಾವು ದೇಶಾದ್ಯಂತ ಈ ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ಲನ್ನು, ಈ ಕಾಯ್ದೆಯಾಗಿರೋ ಈ ಬಿಲ್ಲನ್ನು ನನ್ನ ಸಮುದಾಯದ ಹಿರಿಯರೊಂದಿಗೆ ನಾವು ಇದನ್ನು ಸುಟ್ಟಿ ನಮ್ಮ ಪ್ರತಿರೋಧವನ್ನು, ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರಿಸ್ತಾ ಇದ್ದೀವಿ ಅಂತ ಹೇಳಿ.